ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಮಾಡ್ತಾಯಿರೋದು ಟೊಮೊಟೊ ಕೊತ್ತಂಬರಿ ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋಣ ಬನ್ನಿ ಹೇಗೆ ಅಂತ. 1 ಸ್ಪೂನು ಆಯಿಲ್ ಹಾಕೋಣ ಪ್ಯಾನಲ್ಲಿ. ಆನಿಯನ್ನು ಒಂದು ದೊಡ್ಡದು ಸಣ್ಣದಾಗಿ ಕಚ್ಚಿಟ್ಟಿರೋದು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಬೆಳ್ಳುಳ್ಳಿ 4ರಿಂದ 5 ಎಸಳು, ಒಣಮೆಣಸಿನ್ಕಾಯಿ ಒಂದು 4 ಫ್ರೈ ಮಾಡ್ಕೊಳ್ತಾ ಇರೋಣ. 4 ದೊಡ್ಡ ಟೊಮೊಟೊ, ನಾನು ತೊಗೊಂಡಿರೋದು ಫಾರಮ್ ಟೊಮೊಟೊ, ಹಚ್ಕೊಂಡು ಅದನ್ನು ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕೋಣ. ಜೊತೆಗೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ನೋಡಿ. ಮೆತ್ತಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು ಅರ್ಧ ಕಟ್ ಹಾಕೋಣ, ಬಿಡಿಸಿ ತೊಳೆದಿಟ್ಟಿರೋದು. ಹೀಗೆ ಚೆನ್ನಾಗಿ ನೀರಿಲ್ದ ಹಾಗೆ ಎಲ್ಲ ನೀರು ಹೋಗಬೇಕು, ಆ ಥರ ಫ್ರೈ ಮಾಡೋಣ. ನೋಡಿ ಇದು ಇವಾಗ ಆಯಿತು. ಈಗ ಒಂದು ಸಣ್ಣ ಒಳಕಲ್ಲಲ್ಲಿ ಕಡಲೆ ಬೀಜ ಹುರಿದಿರೋದು ಒಂದು 1/2 ಕಪ್ ಅಷ್ಟು, ಮೆಜರಿಂಗ್ ಕಪ್ಪಲ್ಲಿ 1/2 ಕಪ್ ತೊಗೊಂಡ್ರೆ ಸಾಕು. ಆ ಒಳಕಲ್ಲಲ್ಲಿ ಹಾಕೋಣ ಕಡಲೆ ಬೀಜನ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಜೊತೆಗೆ ಬೇಕಾದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೋದು. ನಾನು ಹಾಕಿಲ್ಲ. ಹುಳಿ ಸ್ವಲ್ಪ ಬೇಕು ಅಂತ ಇದ್ದರೆ ಬೇಕಾದರೆ ಹಾಕ್ಕೊಳ್ಳಿ. ಇದು ಹಾಗೇ ಚೆನ್ನಾಗಿದೆ. ಇದನ್ನು ತುಂಬ ನೈಸಾಗೇನು ಮಾಡೋದು ಬೇಡ, ಕೋರ್ಸಾಗಿ ಸ್ವಲ್ಪ ಜಜ್ಜಿಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲೂ ಮಾಡ್ಕೋಬೋದು. ಫಸ್ಟ್ ಇದೆ ಕಡಲೆ ಬೀಜನ ಫಸ್ಟ್ ಒಂದು ಸಲ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಎಲ್ಲ ಹಾಕ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಮಿಕ್ಸಿಯಲ್ಲಾದ್ರೆ. ಇವಾಗ ಇದರಲ್ಲಿ ಏನು ಮಾಡಬೇಕಂತಂದರೆ, ಅದೇ ಇವಾಗ ಇಷ್ಟಾಗಿದೆ ಸಾಕು ಇದಕ್ಕೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳೋಣ ಫಸ್ಟು. ಟೊಮೊಟೊ ಎಲ್ಲ ಹಾಕ್ಕೊಂಡ್ರೆ ಅದನ್ನು ನಾವು ರುಬ್ಬಕ್ಕೆ ಬರೋದಿಲ್ಲ, ಮೆಣಸಿನ್ಕಾಯಿ ಹಾಗಾಗೇ ಇರುತ್ತೆ. ಇವಾಗ ನೋಡಿ ಇದನ್ನು ಅಷ್ಟೇ ಸ್ವಲ್ಪ ಜಜ್ಜಿಕೊಂಡು ರುಬ್ಕೊಳ್ಳೋಣ ಹಂಗೆ. ಈ ಒಳಕಲ್ಲಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಟೊಮೊಟೊ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಬೇಗ ಆಗೋಗುತ್ತೆ. ಇವಾಗ ಫಸ್ಟ್ ಅದೆರಡನ್ನೂ ನಾವು ತರಿಯಾಗಿ ರುಬ್ಕೊಂಡ್ಮೇಲೆ ಇದೆಲ್ಲ ಹಾಕ್ಕೊಂಡ್ರೆ ಈಸಿಯಾಗಿ ಬೇಗ ಆಗುತ್ತೆ. ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಮಧ್ಯ ಮಧ್ಯ ಕಡಲೆ ಬೀಜ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಿಗ್ತಾ ಇರುತ್ತೆ. ತಿಂತಾಯಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಈ ಥರ ತುಂಬ ಚಟ್ನಿಗಳು ನಾನು ಮಾಡಿದ್ದೀನಿ. ಅದೆಲ್ಲ ನನ್ನ ಪ್ಲೇಲಿಸ್ಟಲ್ಲಿದೆ, ಒಂದು ಸಲ ನೋಡಿ. ಉಪ್ಪು ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದು ರೆಡಿ ಆಯಿತು. ಇದಕ್ಕೆ ಇವಾಗೊಂದು ಒಗ್ಗರಣೆ ಕೊಡೋಣ. ಒಂದು ಸಣ್ಣ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಬೇಕಂದರೆ ಹಿಂಗು ಹಾಕ್ಕೊಳ್ಳಿ, ನಾನು ಹಿಂಗೆ ಬಳಸಿಲ್ಲ. ಆ ಒಗ್ಗರಣೆನ ಚಟ್ನಿ, ಟೊಮೊಟೊ ಚಟ್ನಿ ಒಂದು ಬಾಕ್ಸಲ್ಲಿ ತೆಗೆದಿದ್ದೀನಲ್ಲ ಅದರೊಳಗಡೆ ಹಾಕೋಣ.
ನೀವೊಂದು ಸಲ ಮಾಡಿದ್ರೆ ಇದನ್ನು ಮಾಡಿ ತಿಂದರೆ ಮಾತ್ರ ನೀವು ಆ ರುಚಿನೂ ಮರೆಯೋದಿಲ್ಲ, ಮಾಡೋದನ್ನು ಬಿಡೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿಗೆ ಇದಕ್ಕೆಲ್ಲ ಸೈಡಲ್ಲಿ ಇಟ್ಕೊಂಡು ಅನ್ನದ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ಮಾಡಿ ತಿಂದು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ರುಚಿಕರವಾದ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.